ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಭೀಕರ ಹತ್ಯೆಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅವಾಯ್ಡ್ ಮಾಡಿದ್ಲು ಪ್ರಿಯತಮೆ ಅನ್ನೋ ಕಾರಣಕ್ಕೆ ಮನನೊಂದು ಇದೇ ಕೋಪದಲ್ಲಿ ಹೋಗಿ ಪ್ರಿಯತಮೆಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಪ್ರಿಯತಮ. 23 ವರ್ಷದ ಅಂಜಲಿ ಕೊಲೆಯಾಗಿರುವ ಯುವತಿ ಅಂತ ಗುರುತಿಸಲಾಗಿದೆ. ಅಂಜಲಿ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಪ್ರಿಯಕರ ರಾಜು ಕೊಂದಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. 3 ರಿಂದ 4 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ ಅಂಜಲಿ ಮತ್ತು ರಾಜೀವ್. ಹಿಂದೆ ಕೆಲಸ ಮಾಡ್ತಿದ್ದಾಗ ಪರಿಚಯವಾಗಿ ಪ್ರೀತಿ ಮಾಡಿತ್ತು ಈ ಜೋಡಿ. ಆದ್ರೆ ರಾಜೀವ್ಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವ ಹಿನ್ನೆಲೆ ಇದರಿಂದ ಅಂಜಲಿ ಪೋಷಕರು ಮದುವೆಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಈ ಪ್ರೀತಿಯನ್ನ ಒಪ್ಕೊಳ್ಳಲ್ಲ. ಪೋಷಕರು ಒಪ್ಪದಿದ್ದಾಗ ರಾಜೀವ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರಂತೆ ಅಂಜಲಿ. ನಿನ್ನೆ ಸಂಜೆ ಅಂಜಲಿಯನ್ನ ಊಟಕ್ಕೆ ಕರ್ಕೊಂಡು ಹೋಗಿದ್ರಂತೆ ರಾಜೀವ್. ಆಗಲೂ ಮದುವೆ ಪ್ರಸ್ತಾಪವನ್ನ ಮಾಡಿದಾಗ ಇಬ್ಬರ ಮಧ್ಯೆ ಗಲಾಟೆ ಆಗೋಗಿದೆ. ಪೈಪ್ಲೈನ್ ರಸ್ತೆಯಲ್ಲಿ ಅಂಜಲಿ ಕುತ್ತಿಗೆಗೆ ಚಾಕು ಇರಿದು ಬಿಟ್ಟಿದ್ದಾನೆ ಪ್ರಿಯತಮ. ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅಂಜಲಿ ಮೃತಪಟ್ಟಿದ್ದು, ಕೆಲ ನಿಮಿಷಗಳಲ್ಲಿ ಆರೋಪಿಯನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಇವತ್ತು ಮರಣೋತ್ತರ ಪರೀಕ್ಷೆ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವ ಹುಡುಗ ಈ ಪ್ರೀತಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಮದುವೆ ಅಂತೂ ಇಲ್ವೇ ಇಲ್ಲ ಅಂತ ಅಂಜಲಿ ಪೋಷಕರು ಹೇಳಿದ್ದೇ ಒಂದು ಕಾರಣ. ಅಂಜಲಿ ಕೂಡ ಯುವಕನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಕೋಪಗೊಂಡು ರಾಜೀವ್ ಅಂಜಲಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ.